ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಕೆ-ಸೆಟ್ ಮ್ಯಾಥಮೆಟಿಕ್ಸ್ ಪ್ರಿಪ್ರೇಷನ್ ಹೆಂಗೆ ಮಾಡಬೇಕು ಅದರ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಓಕೆ, ಪ್ರೀವಿಯಸ್ ವಿಡಿಯೋಸಲ್ಲಿ ನಿಮ್ಗೆ ಆಲ್ರೆಡಿ ಸಿಲೆಬಸ್ ಏನೇನಿರುತ್ತೆ, ಕೆ-ಸೆಟ್ ಸಿಲೆಬಸ್ ಏನೇನಿರುತ್ತೆ ಅದನ್ನೆಲ್ಲ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನಂದರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಅನ್ನೋದು ಪಿನ್ ಮಾಡಿ ಇಡ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಇರುತ್ತೆ. ನೀವು ಆ ವಿಡಿಯೋನ ನೋಡಿ ಸಿಲೆಬಸ್ ಅನ್ನೋದು ಡೀಟೇಲ್ ಆಗಿ ನೀವು ತಿಳ್ಕೊಳ್ಳಿ. ಇನ್ನು ಫಾರ್ ಕೆ-ಸೆಟ್ ಮ್ಯಾಥಮೆಟಿಕ್ಸ್ ಪ್ರಿಪ್ರೇಷನ್ಗೆ ಲೀನಿಯರ್ ಆಲ್ಜಿಬ್ರಾ ಫಸ್ಟ್ ಸ್ಟಾರ್ಟ್ ವಿತ್ ಲೀನಿಯರ್ ಆಲ್ಜಿಬ್ರಾ, ಬಿಕಾಸ್ ಹೈಯೆಸ್ಟ್ ವೇಟೇಜ್ ಹೈಯೆಸ್ಟ್ ಮಾರ್ಕ್ಸ್ನ ಸ್ಕೋರ್ ಮಾಡುವಂಥ ಟಾಪಿಕ್ಕು ಲೀನಿಯರ್ ಆಲ್ಜಿಬ್ರಾ ಕೆ-ಸೆಟ್ಟಲ್ಲಿ. ಓಕೆ, ಕೆ-ಸೆಟ್ಟಲ್ಲಿ ಹೈಯೆಸ್ಟ್ ಮಾರ್ಕ್ಸು ಸ್ಕೋರ್ ಮಾಡುವಂಥ ಟಾಪಿಕ್ಕು ಲೀನಿಯರ್ ಆಲ್ಜಿಬ್ರಾ. ಸ್ಟಾರ್ಟ್ ವಿತ್ ಲೀನಿಯರ್ ಆಲ್ಜಿಬ್ರಾ. ನಿಮ್ಮ ಪ್ರಿಪರೇಷನ್ ಅನ್ನೋದು ಲೀನಿಯರ್ ಆಲ್ಜಿಬ್ರಾಯಿಂದ ಸ್ಟಾರ್ಟ್ ಮಾಡಿ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಲೀನಿಯರ್ ಆಲ್ಜಿಬ್ರಾ ಕಂಪ್ಲೀಟ್ ಆದಮೇಲೆ, ಎಲ್ಲ ಟಾಪಿಕ್ಸು ನೀವು ಕಂಪ್ಲೀಟ್ ಆದಮೇಲೆ ರಿಯಲ್ ಅನಾಲಿಸಿಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ರಿಯಲ್ ಅನಾಲಿಸಿಸ್ ಅಲ್ಲಿರೋ ಎಲ್ಲ ಟಾಪಿಕ್ಸ್, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಸೀಕ್ವೆನ್ಸ್ ಅಂಡ್ ಸೀರೀಸು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಅಂಡ್ ಫಂಕ್ಷನ್ ಆಫ್ ಒನ್ ವೇರಿಯಬಲ್, ಅದರಲ್ಲಿ ಲಿಮಿಟ್ಸ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಎಲ್ಲ ಬರುತ್ತೆ. ಅಂಡ್ ಯೂನಿಫಾರ್ಮ್ ಕಂಟಿನ್ಯೂಟಿ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಅಂಡ್ ಫಂಕ್ಷನ್ ಆಫ್ ಸೆವರಲ್ ವೇರಿಯಬಲ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಡಿಫರೆನ್ಷಿಯಬಿಲಿಟಿ ಆಗಿರ್ಬೋದು, ಡೈರೆಕ್ಷನಲ್ ಡೆರಿವೇಟಿವ್ಸ್. ಓಕೆ, ಅದನ್ನು ನೋಡ್ಕೊಳ್ಳಿ. ಫಂಕ್ಷನ್ ಆಫ್ ಸೆವರಲ್ ವೇರಿಯಬಲ್ಸ್ ಅಂಡ್ ಪವರ್ ಸೀರೀಸು. ಓಕೆ, ಸೀಕ್ವೆನ್ಸ್ ಆಫ್ ಸೀರೀಸ್ ಫಂಕ್ಷನ್ಸು. ಓಕೆ, ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ಸ್, ಇದು ಟಾಪಿಕ್ಸ್ ಇರುತ್ತೆ, ಅದನ್ನೆಲ್ಲ ಈ ರಿಯಲ್ ಅನಾಲಿಸಿಸ್ ಅಲ್ಲಿ ಕವರ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ. ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ ಬಂದರೆ, ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾದಲ್ಲಿ ನಿಮಗೆ ಗ್ರೂಪ್ ಥಿಯರಿ ಇರುತ್ತೆ, ಗ್ರೂಪ್ ಥಿಯರಿ. ಓಕೆ, ಪ್ಲಸ್ ರಿಂಗ್ ಥಿಯರಿ. ಓಕೆ, ಪ್ಲಸ್ ಫೀಲ್ಡ್ ಥಿಯರಿ. ಈ ಮೂರು ಟಾಪಿಕ್ಕು ಇದರಲ್ಲಿ ಇರುತ್ತೆ ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾದಲ್ಲಿ. ಓಕೆ, ಈ ಮೂರು ಟಾಪಿಕ್ನ ಕವರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ ಕಂಪ್ಲೀಟ್ ಆದಮೇಲೆ ದೆನ್ ಗೋ ವಿತ್ ಕಾಂಪ್ಲೆಕ್ಸ್ ಅನಾಲಿಸಿಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಕಾಂಪ್ಲೆಕ್ಸ್ ಅನಾಲಿಸಿಸ್ ಆದಮೇಲೆ ODE-PD ಕಂಪ್ಲೀಟ್ ಮಾಡ್ಕೊಳ್ಳಿ. ಈಸಿ ಇರುತ್ತೆ ಈ ಟಾಪಿಕ್ಕು. ODE-PD ಅಷ್ಟೊಂದು ಡಿಫಿಕಲ್ಟ್ ಇರಲ್ಲ. ಓಕೆ, ODE-ಅಲ್ಲಿ ಫಸ್ಟ್ ಆರ್ಡರ್ ODEs ಅಂಡ್ ಸೆಕೆಂಡ್ ಆರ್ಡರ್ ODEs. ಓಕೆ, ಸೆಕೆಂಡ್ ಆರ್ಡರ್ ODE ವಿತ್ ಕಾನ್ಸ್ಟೆಂಟ್ ಕೋಫಿಷಿಯಂಟ್. ಓಕೆ, ಸೆಕೆಂಡ್ ಅಂಡ್ ಹೈಯರ್ ಆರ್ಡರ್ ODE ವಿತ್ ಕಾನ್ಸ್ಟೆಂಟ್ ಕೋಫಿಷಿಯಂಟ್, ಅದನ್ನು ನೋಡ್ಕೊಳ್ಳಿ. ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಮೆಥಡ್ ಇರುತ್ತೆ, ಗ್ರೀನ್ಸ್ ಫಂಕ್ಷನ್. ಓಕೆ, ಇದು ಸಮ್ ಟಾಪಿಕ್ಸ್, ಇದರಲ್ಲಿ ಇಂಪಾರ್ಟೆಂಟ್ ಇರೋ ಟಾಪಿಕ್ಸು ಕವರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟೋಪೋಲಜಿಗೆ ಬನ್ನಿ. ಟೋಪೋಲಜಿಯಲ್ಲಿ ಕಾಂಪ್ಯಾಕ್ಟ್ನೆಸ್, ಕನೆಕ್ಟೆಡ್ನೆಸ್ ಇವು ಬರುತ್ತೆ, ಇದನ್ನು ನೋಡ್ಕೊಳ್ಳಿ, ಈಸಿ ಇರುತ್ತೆ. ಓಕೆ, ಓಪನ್ ಬಾಲ್, ಕ್ಲೋಸ್ಡ್ ಬಾಲ್ ಇವೆಲ್ಲ ಇರುತ್ತೆ. ಓಕೆ, ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಪ್ರಿಪ್ರೇಷನಲ್ಲಿ ಓಕೆ, ಸ್ಟಾರ್ಟ್ ವಿತ್ ಲೀನಿಯರ್ ಆಲ್ಜಿಬ್ರಾ ಸ್ಟಾರ್ಟ್ ಆಗಿದ್ದಾದ್ಮೇಲೆ ಇಷ್ಟು ಟಾಪಿಕ್ಸು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಇಷ್ಟು ಟಾಪಿಕ್ಸ್ನ ಪರ್ಫೆಕ್ಟಾಗಿ ಕಂಪ್ಲೀಟ್ ಮಾಡಿದರೆ ನೀವು ಈಸಿಯಾಗಿ ಕೆ-ಸೆಟ್ನ ಕ್ರ್ಯಾಕ್ ಮಾಡ್ತೀರಾ. ಓಕೆ, ಈಸಿಯಾಗಿ ಕೆ-ಸೆಟ್ನ ಕ್ಲಿಯರ್ ಮಾಡ್ತೀರಾ. ಓಕೆ, ಇಷ್ಟು ಟಾಪಿಕ್ಸ್ನ ಮಾಡಿದರೆ ಆಲ್ಮೋಸ್ಟ್ ನೀವು ತುಂಬ ಕ್ವಶನ್ಸ್ನ ನೀವು ಈಸಿಯಾಗಿ ಅಟೆಂಪ್ಟ್ ಮಾಡ್ತೀರಾ. ಓಕೆ, ಇನ್ನು ರಿಮೈನಿಂಗ್ ಪಾರ್ಟ್. ಓಕೆ, ಫಂಕ್ಷನಲ್ ಅನಾಲಿಸಿಸ್ಸು ರೆಕಮೆಂಡ್ ಮಾಡಲ್ಲ, ನಾನು ಸ್ಕಿಪ್ ಮಾಡಿ. ಓಕೆ, ಪ್ರಾಬಬಿಲಿಟಿ ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸು, ಪ್ರಾಬಬಿಲಿಟಿ ಸ್ಟ್ಯಾಟಿಸ್ಟಿಕ್ಸು, ನ್ಯೂಮರಿಕಲ್ ಅನಾಲಿಸಿಸ್ಸು, ಆಪರೇಷನ್ ರಿಸರ್ಚು ಅವರು ಇದನ್ನು ಓದ್ಬೋದು. ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಕೂಡ ನ್ಯೂಮರಿಕಲ್ ಅನಾಲಿಸಿಸ್ನ ಸ್ಟಡಿ ಮಾಡ್ಬೋದು. ನಿಮಗೆ ಟೈಮ್ ಇದೆ, ನಾನು ಓದ್ತೀನಿ ಅಂದರೆ ನ್ಯೂಮರಿಕಲ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡಿ ಪ್ರಿಪೇರ್ ಆಗಿ. ಅಂಡ್ ಆಪರೇಷನ್ ರಿಸರ್ಚ್, ಇದರಲ್ಲಿ LPP, ಇದನ್ನು ಕೂಡ ಪ್ರಿಪೇರ್ ಆಗಿ. ಓಕೆ, ನಿಮಗೆ ಟೈಮ್ ಇದೆ ಪ್ರಿಪೇರ್ ಆಗೋಕ್ಕಂದರೆ ಗೋ ವಿತ್ ನ್ಯೂಮರಿಕಲ್ ಅನಾಲಿಸಿಸ್ ಅಂಡ್ ಆಪರೇಷನ್ ರಿಸರ್ಚ್, ಇವೆರಡು ಟಾಪಿಕ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ಪ್ರಾಬಬಿಲಿಟಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಕೂಡ ಮಾರ್ಕೋ ಚೈನ್ ಆಗಿರ್ಬೋದು, ಅಂಡ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ಸ್. ಓಕೆ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಓಕೆ, ಈ ಇಂಥ ಟಾಪಿಕ್ನ ನೀವು ಕವರ್ ಮಾಡ್ಕೊಳ್ಳಿ. ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ ಮೀನು, ಓಕೆ,
ವೇರಿಯನ್ಸು ಇದಿರುತ್ತೆ. ಓಕೆ, ಅರ್ಥ ಆಯ್ತು. ಅದನ್ನು ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಅದು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಇರುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಟೈಮ್ ಇದ್ದರೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಿಮಗೆ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇವೆಲ್ಲ ಇರುತ್ತೆ. ನಿಮಗೆ ಟೈಮ್ ಇದೆ ಅಂದರೆ ಯು ಗೋ ವಿತ್ ದೋಸ್ ಟಾಪಿಕ್ಸ್. ಆ ಟಾಪಿಕ್ಸ್ ಅಟ್ಲೀಸ್ಟ್ ಆ ಟಾಪಿಕ್ಸ್ ನೀವು ಕವರ್ ಮಾಡ್ಕೊಳ್ಳಿ. ನೀವು ಅಟ್ಲೀಸ್ಟ್ ಒಂದು 4-5 ಕ್ವಶನ್ ಆದರೂ ಈಸಿಯಾಗಿ ಅಟೆಂಪ್ಟ್ ಮಾಡ್ತೀರಾ. ಓಕೆ, ಇನ್ನೂ ಜಾಸ್ತಿ ಕ್ವಶನ್ಸ್ನು ಅಟೆಂಪ್ಟ್ ಮಾಡ್ಬೋದು ನೀವು. ಅಷ್ಟು ಆ ಟಾಪಿಕ್ಸ್ ಆದರೂ ನೀವು ಕವರ್ ಮಾಡಿದರೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ತೀರಾ. ಓಕೆ, ಇದು ಕೆಸೆಟ್ ಮ್ಯಾಥಮೆಟಿಕ್ಸ್ ಪ್ರಿಪ್ರೇಷನ್ನು. ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸು ಫಸ್ಟ್ ಈ ಟಾಪಿಕ್ಸ್ ನೀವು ಕವರ್ ಮಾಡ್ಕೊಳ್ಳಿ. ನಿಮ್ಗಿನ್ನ ಟೈಮ್ ಇದೆ ಅಂದರೆ ಈ ಟಾಪಿಕ್ಸ್ ಕವರ್ ಮಾಡ್ಕೊಳ್ಳಿ. ಓಕೆ, ಪ್ರಾಬಿಲಿಟಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾನು ಹೇಳಿರುವಂಥ ಟಾಪಿಕ್ಸು ನ್ಯೂಮೆರಿಕಲ್ ಅನಾಲಿಸಿಸ್ ಆ್ಯಂಡ್ ಆಪರೇಷನ್ಸ್ ರಿಸರ್ಚ್. ಓಕೆ, ಫಂಕ್ಷನಲ್ ಅನಾಲಿಸಿಸು ನಾನು ರೆಕಮೆಂಡ್ ಮಾಡಲ್ಲ, ಬಟ್ ಸ್ಟಿಲ್ ನನಗೆ ಇಂಟ್ರೆಸ್ಟ್ ಇದೆ ಫಂಕ್ಷನಲ್ ಅನಾಲಿಸಿಸ್ ಅನ್ನೋರು ಗೋ ವಿತ್ ಫಂಕ್ಷನಲ್ ಅನಾಲಿಸಿಸ್ ಆಲ್ಸೋ. ನಿಮ್ಗೆ ಟೈಮ್ ಇದೆ, ಬಟ್ ಆಲ್ರೆಡಿ ನಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನೋಟಿಫಿಕೇಶನ್ ಪ್ರಕಾರ ನೋಡಿದರೆ ಅಕ್ಟೋಬರ್ 11 ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಕೆ ಇ ಅವರು ಎಕ್ಸಾಮ್ ಅನ್ನೋದು ಕಂಡಕ್ಟ್ ಮಾಡ್ತಾರೆ. ಅಂದರೆ ಕೆಸೆಟ್ ನೋಟಿಫಿಕೇಶನ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಎಕ್ಸಾಮ್ ಡೇಟ್ಸು ಆ್ಯಂಡ್ ಎಲ್ಲ ನಿಮಗೆ ರಿಲೀಸ್ ಮಾಡಿದ್ದಾರೆ. ಅದ್ರ ಕೂಡ ಸಪ್ರೇಟ್ ವಿಡಿಯೋ ಇದೆ, ಅದು ಕೂಡ ನಿಮಗೆ ಪಿನ್ ಮಾಡ್ತೀನಿ. ಓಕೆ, ಅಪ್ಲಿಕೇಶನ್ ಹೆಂಗೆ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಏನು, ಅದೆಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ. ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇಲ್ಲಾಂದರೆ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಅದು ಕೂಡ ನೋಡಿ. ಓಕೆ, ಆ್ಯಂಡ್ ಕ್ರ್ಯಾಶ್ ಕೋರ್ಸ್ ಅನ್ನೋದು ಒಂದು ಕ್ರ್ಯಾಶ್ ಕೋರ್ಸ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ಆ ಕ್ರ್ಯಾಶ್ ಕೋರ್ಸ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಇಂಟ್ರೆಸ್ಟ್ ಇರೋರು ನನ್ನ ಇಮೇಲ್ ಥ್ರೂ ಇಲ್ಲ ಅಂದರೆ ವಾಟ್ಸಪ್ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.